20 ವರ್ಷ ಹಿಂದೆ ನಾನು ಎಸ್.ಎಂ. ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದೆ. 20 ವರ್ಷ ಹಿಂದೆ ನಾನು ಎಸ್.ಎಂ. ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದೆ. 20 ವರ್ಷ ಹಿಂದೆ ನಾನು ಎಸ್.ಎಂ. ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದೆ. 20 ವರ್ಷ ಹಿಂದೆ ನಾನು ಎಸ್.ಎಂ. ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದೆ. 20 ವರ್ಷ ಹಿಂದೆ ನಾನು ಎಸ್.ಎಂ. ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ
ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ. 20 ವರ್ಷ ಹಿಂದೆ ನಾನು SM ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ. 20 ವರ್ಷ ಹಿಂದೆ ನಾನು SM ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ. 20 ವರ್ಷ ಹಿಂದೆ ನಾನು SM ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ. 20 ವರ್ಷ ಹಿಂದೆ ನಾನು SM ಕೃಷ್ಣ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇವತ್ತು ಅವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು. ಅವರು ನಮ್ಮ ಪ್ರಿಯರಾದ ಮುಖಂಡರು ಮತ್ತು ನಮ್ಮ ಫ್ಯಾಮ್ಲಿ ಫ್ರೆಂಡು ಆಗಿದ್ದರು ಅವರು ಮತ್ತು ಪ್ರೇಮಕ್ಕ. ಮತ್ತು ಕರ್ನಾಟಕ ಸುಧಾರಣೆಗೋಸ್ಕರ ಅವರು ತುಂಬ ಪ್ರಯತ್ನ ಪಟ್ಟರು. ಅವರ ಕಾಲಾವಧಿಯಲ್ಲಿ ಇನ್ನೂ ಅವ್ರಿಗೆ ತುಂಬ ಕಷ್ಟ ಇತ್ತು. ಕಾವೇರಿ ನೀರು ಬಗ್ಗೆ ಮತ್ತು ರಾಜ್ಕುಮಾರ್ ಅಪಹರಣ ಬಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಯಾವಾಗಲೂ ನನಗೆ ಮಾರ್ಗದರ್ಶನ ತೋರಿಸಿದ್ದು, ಅದಕ್ಕೆ ದೇವರ ಅವಕ್ಕೆ ಸುಖ ಶಾಂತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ.